ಯುವ ರೈತರಿಗೆ ಹೆಣ್ಣು ಯಾಕೆ ಸಿಗ್ತಾ ಇಲ್ಲ? ಯುವ ರೈತರಿಗೆ ಮದುವೆ ಆಗೋದೇ ಒಂದು ಸಂಕಷ್ಟ ಆಗ್ಬಿಟ್ಟಿದೆ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ರೈತ ಕುಟುಂಬಗಳ ಯುವಕರಿಗೆ ಮದುವೆಗೆ ಹುಡುಗಿ ಸಿಗ್ತಾ ಇಲ್ಲ ಅನ್ನೋ ಸಂಕಷ್ಟ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಮನನೊಂದ ರೈತ ಕುಟುಂಬಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿನೂತನ ಮನವಿಯನ್ನ ಸಲ್ಲಿಸಿರೋ ಘಟನೆ ನಡೆದಿದೆ. ರೈತ ಯುವಕರನ್ನ ವಿವಾಹವಾಗೋ ಹೆಣ್ಣು ಮಕ್ಕಳಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಠೇವಣಿ, ಕೃಷಿ ಅಥವಾ ಕೃಷಿ ಪೂರಕ ಚಿಕ್ಕ ಉದ್ದಿಮೆಗಳನ್ನು ಸ್ಥಾಪಿಸೋದಕ್ಕೆ ಸರ್ಕಾರನೇ ಭದ್ರತೆಯನ್ನ ನೀಡಿ ಬಡ್ಡಿ ರಹಿತ ಸಾಲವನ್ನು ಒದಗಿಸಿ ಉತ್ತೇಜನವನ್ನ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ವಿಧಾನಸೌಧದಲ್ಲಿ ನಡೆಸಿದ 2026-27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ರೈತ ಮುಖಂಡರು ಈ ಬೇಡಿಕೆಯನ್ನ ಇಟ್ಟಿದ್ದಾರೆ. ರೈತ ಮಕ್ಕಳು, ರೈತ ಯುವಕರಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗದೇ ಇರೋದು ವಿಷಾದನೀಯ. ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಈ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಬೇಕು. ಇನ್ನು ರೈತ ಯುವಕರನ್ನ ವಿವಾಹವಾಗೋ ಹೆಣ್ಣು ಮಕ್ಕಳಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಠೇವಣಿ, ಕೃಷಿ ಅಥವಾ ಕೃಷಿ ಪೂರಕ ಚಿಕ್ಕ ಉದ್ದಿಮೆಗಳನ್ನು ಸ್ಥಾಪಿಸೋದಕ್ಕೆ ಸರ್ಕಾರನೇ ಭದ್ರತೆಯನ್ನ ನೀಡಿ ಬಡ್ಡಿ ರಹಿತ ಸಾಲವನ್ನು ಒದಗಿಸಿ ಉತ್ತೇಜನವನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದೆ. ಈ ಬಾರಿಯ ಆಯವ್ಯಯ ಕೃಷಿ ವಲಯಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು, ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ರೈತರ ಮಗನನ್ನ ಮದುವೆಯಾಗೋ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕೆಲಸದಲ್ಲಿ 20% ಮೀಸಲಾತಿ ನೀಡೋ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮನವಿ ಪತ್ರವನ್ನ ಸಲ್ಲಿಸಿದೆ. ಇದೇ ರೀತಿ ಕಳೆದ ವರ್ಷವೂ ಕೂಡ ಮನನೊಂದ ಯುವ ರೈತರ ತಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿತ್ತು. ಯುವ ರೈತರನ್ನ ಮದುವೆ ಆಗೋ ಯುವತಿಯರಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ವಯಸ್ಸು 40 ಆಯ್ತು, ಮದುವೆಗೆ ಹುಡುಗಿನೇ ಸಿಗ್ತಾ ಇಲ್ಲ. ಕಂಕಣ ಭಾಗ್ಯವನ್ನ ಕರುಣಿಸುವಂತ ಮಂಡ್ಯ ಜಿಲ್ಲೆಯ ಅವೇರಹಳ್ಳಿಯ 40 ಜನ ಅವಿವಾಹಿತರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ತೆರಳಿದ ಘಟನೆ ಕಳೆದ ವರ್ಷ ನಡೆದಿತ್ತು. ಪ್ರತಿ ಊರಿನಲ್ಲೂ 7 ರಿಂದ 8 ಜನ ಸೇರಿ ಮಂಡ್ಯ ಜಿಲ್ಲೆಯಾದ್ಯಂತ ಸಾವಿರಾರು ಅವಿವಾಹಿತರಿಗೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾ ಇಲ್ಲ, ಹುಡುಗಿ ನೋಡೋದಕ್ಕೆ ಏನಾದರೂ ಹೋದ್ರೆ ನೀನು ಬೆಂಗಳೂರಲ್ಲಿದೆಯಾ, ನೀನು ಎಂಜಿನಿಯರಾ, ನೀನು ಡಾಕ್ಟರಾ ಅಥವಾ ನೀನು ಸರ್ಕಾರಿ ಉದ್ಯೋಗದಲ್ಲಿ ಇದೆಯಾ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮದುವೆ ಆಗೋದಕ್ಕೆ ಹೆಣ್ಣು ಸಿಗದೆ ವಯಸ್ಸು 40 ದಾಟ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ರಾಜ್ಯದ ಬಹುತೇಕ ಹಳ್ಳಿಗಳಲ್ಲಿ ಮದುವೆಯ ಅವಕಾಶಕ್ಕಾಗಿ ಕಾಯ್ತಾನೆ ಇರೋ ಯುವ ಕೃಷಿಕರು, ನಿರುದ್ಯೋಗಿಗಳು ಹೆಣ್ಣು ಸಿಗದೆ ಒದ್ದಾಡುವಂತಾಗಿದೆ. ನಗರಗಳಲ್ಲಿ ವಾಸವಿರೋ ಚಿಕ್ಕ ಕೆಲಸ, ಕಡಿಮೆ ಸಂಬಳದ ಹುಡುಗರಿಗೆ ಸುಲಭವಾಗಿ ಸಿಗೋ ಹೆಣ್ಣು, ಹಳ್ಳಿಗಳಲ್ಲಿ 3-4 ಎಕರೆ ಜಮೀನು, ಉತ್ತಮ ಸಂಪಾದನೆ ಇದ್ರೂ ಕೂಡ ಅವರಿಗೆ ವಧು ಸಿಗ್ತಾ ಇಲ್ಲ. ಕೃಷಿ ಕಾರ್ಮಿಕರು, ಸ್ಥಳೀಯವಾಗಿ ಚಿಕ್ಕ ಪುಟ್ಟ ಕೆಲಸ ಮಾಡೋರು, ಅಡುಗೆ ಮಾಡೋರಿಗೆ ಹೆಣ್ಣು ಕೊಡೋ ಮಾತೇ ಇಲ್ಲ. ಇದು ಈಗ ಸಾಮಾಜಿಕ ಸಮಸ್ಯೆ ಆಗಿ ಬದಲಾಗ್ಬಿಟ್ಟಿದೆ. 2022ರ ನವೆಂಬರ್ನಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ನಡೆದಿದ್ದ ವಧೂವರರ ಸಮಾವೇಶ ಈ ಗಂಭೀರ ಸಮಸ್ಯೆಯನ್ನ ತೆರೆದಿಟ್ಟಿತ್ತು. ಅಲ್ಲಿ 250 ವಧುಗಳು ನೋಂದಾಯಿಸಿದ್ರೆ ವರರು ಮತ್ತು ಅವರ ಸಂಬಂಧಿಕರು ಸೇರಿ 25,000ಕ್ಕೂ ಹೆಚ್ಚು ಜನ ಸೇರಿದ್ರು. 15 ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರಲೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಗಂಡು ಹುಡುಕೋದೆ ಪೋಷಕರಿಗೆ ಒಂದು ದೊಡ್ಡ ಕಷ್ಟ ಆಗಿತ್ತು. ಕೇಳಿದಷ್ಟು ವರದಕ್ಷಿಣೆಯನ್ನ ನೀಡೋದಕ್ಕೆ ಸಿದ್ಧ ಆಗಿದ್ರು ವರ ಸಿಗ್ತಾ ಇರಲಿಲ್ಲ. ಈಗ ವರನ ಕಡಿಯೋರೆ ವಧು ದಕ್ಷಿಣೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಹೆಣ್ಣೆ ಸಿಗ್ತಾ ಇಲ್ಲ. ಈ ಬದಲಾವಣೆಗೆ ಹಲವಾರು ಕಾರಣಗಳಿರಬಹುದು. ಶೈಕ್ಷಣಿಕ ಸ್ಥಿತಿ ಬದಲಾವಣೆ, ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡೋ ಪ್ರವೃತ್ತಿ ಕಡಿಮೆ ಆಗಿರೋದು, ಹೆಣ್ಣು ಮಕ್ಕಳ ಮತ್ತು ಪೋಷಕರ ನಿರೀಕ್ಷೆ ಹೆಚ್ಚಾಗಿರೋದು, ಸ್ವತಂತ್ರವಾಗಿ ಬದುಕೋ ಹೆಣ್ಣು ಮಕ್ಕಳ ಇರಾದೆ, ಕೆಲವು ಸಮುದಾಯಗಳಲ್ಲಿ ಲಿಂಗಾನುಪಾತದಲ್ಲಿನ ಅಸಮಾನತೆ,
ಕೃಷಿಯಲ್ಲಿ ಆದಾಯ ಇಲ್ಲ ಮತ್ತು ಕೃಷಿ ಕೆಲಸ ಕೀಳು ಅನ್ನೋ ಭಾವನೆ ಬೇರೂರಿರೋದು, ಹಳ್ಳಿಗಳಲ್ಲಿ ಸೌಲಭ್ಯಗಳ ಕೊರತೆ, ಕೂಡು ಕುಟುಂಬದ ಬಗ್ಗೆ ನಿರ್ಲಕ್ಷ್ಯದ ಧೋರಣೆಯನ್ನು ಹೊಂದಿರೋದು, ನಗರ ಪ್ರದೇಶಗಳಲ್ಲಿ ಬದುಕು ಸುಲಭ ಅನ್ನೋ ಗ್ರಹಿಕೆ, ಅಂತರ್ಜಾತಿ ವಿವಾಹದ ಪರಿಕಲ್ಪನೆಗೆ ಸಮಾಜ ಸಂಪೂರ್ಣವಾಗಿ ತೆರೆದುಕೊಳ್ಳದೇ ಇರೋದು ಪ್ರಮುಖ ಕಾರಣಗಳಾಗಿದೆ. ಈ ದಿನ .com ಜೊತೆಗೆ ಮಾತನಾಡಿದ ರೈತ ಸಂಘದ ಮುಖಂಡರು ನಂದಿನಿ ಜೈರಾಮ್ ಅವರು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆನೇ ಕಡಿಮೆ ಆಗಿದೆ. ಇರೋ ಹೆಣ್ಣು ಮಕ್ಕಳು ಕೃಷಿ ಭಾಗದಲ್ಲಿ ಇರೋ ಸಮಸ್ಯೆಗಳನ್ನು ಎದುರಿಸುವಷ್ಟು ಶಕ್ತರಾಗಿಲ್ಲ. ರಸ್ತೆ, ಕುಡಿಯೋ ನೀರಿನ ಸಮಸ್ಯೆ, ಆಸ್ಪತ್ರೆ, ಶಾಲೆ, ಬಸ್ ಸೇರಿದಂತೆ ಹಲವಾರು ಸಮಸ್ಯೆಗಳು ಗ್ರಾಮೀಣ ಭಾಗದಲ್ಲಿದೆ. ಗ್ರಾಮೀಣ ಭಾಗದಲ್ಲಿ ಗಂಡು ಅನ್ನೋ ಅಹಂ ಕೂಡ ಹೆಚ್ಚಾಗಿನೇ ಇದೆ. ರೈತರ ಆತ್ಮಹತ್ಯೆಯನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಬೆಳೆದಿರ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ತಾವು ಅನುಭವಿಸಿದ ನೋವನ್ನ ಮುಂದೆ ನಮ್ಮ ಮಕ್ಕಳು ಅನುಭವಿಸಬಾರದು ಅನ್ನೋ ಮನಸ್ಥಿತಿಯಲ್ಲಿರ್ತಾರೆ. ಇವೆಲ್ಲವೂ ಸಾಮಾಜಿಕವಾಗಿದೆ. ದುಡ್ಡು ಕೊಟ್ಟ ತಕ್ಷಣ ಮದುವೆ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ. ಈ ಎಲ್ಲದರ ಬಗ್ಗೆನೂ ಸರ್ಕಾರಕ್ಕೆ ನಿಜಕ್ಕೂ ಕಳಕಳಿ ಇದ್ರೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಲಿ. ಆದರೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಯಾವ ಸರ್ಕಾರಗಳು ಮಾತನಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರನೇ ಬೇಕು ಅನ್ನೋ ಜನರು ದೇಶಕ್ಕೆ ಅನ್ನ ಹಾಕೋ ಯುವ ರೈತರನ್ನ ಅಸಡ್ಡೆಯಿಂದ ನೋಡ್ತಾ ಇದ್ದಾರೆ. ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಯುವ ರೈತರಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗದೆ ಇರೋದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಸ್ಥಿರ ಆದಾಯದ ಕೊರತೆ, ಕೃಷಿಯಲ್ಲಿನ ಅನಿಶ್ಚಿತತೆ ಮತ್ತು ನಗರ ಜೀವನದ ಆಕರ್ಷಣೆಯಿಂದಾಗಿ ಪೋಷಕರು ರೈತರಿಗೆ ಹೆಣ್ಣು ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಕೃಷಿಯನ್ನೇ ನಂಬಿಕೊಂಡು ಬದುಕನ್ನ ಕಟ್ಟಿಕೊಳ್ಬೇಕಂತ ಇರೋ ಈ ಯುವ ರೈತರಿಗೆ ಹೆಣ್ಣೇ ಸಿಗ್ತಾ ಇಲ್ಲ. ಹೆಣ್ಣು ಮಕ್ಕಳ ಪೋಷಕರು ಕೃಷಿ ಮಾಡೋ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇದರಿಂದ ಯುವ ರೈತರಿಗೆ ಬದುಕಿನ ಗ್ಯಾರಂಟಿನೇ ಇಲ್ಲ ಅನ್ನುವಂತಾಗಿದೆ. ಈ ಹಿಂದಿನಿಂದನೂ ಈ ರೀತಿಯ ಬೇಡಿಕೆಯನ್ನ ರೈತ ಸಂಘಟನೆಗಳು ಸರ್ಕಾರದ ಮುಂದಿಡ್ತಾ ಇದೆ. ಆದರೆ ಇಲ್ಲಿವರೆಗೂ ಯಾವುದೇ ಪ್ರಯೋಜನನೇ ಆಗಿಲ್ಲ. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ದೇಶದ ಬೆನ್ನೆಲುಬಾಗಿರೋ ರೈತರ ಜೀವನ, ಕೃಷಿಯನ್ನ ಕಾಪಾಡಿಕೊಳ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.